Hi guys, welcome back to my new vlog. Today I am going to explore about Ambaji Durga Parameshwari. ಗಾಯ್ಸ್, ನೀವು ಕೈಲಾಸಗಿರಿ ಬೆಟ್ಟಕ್ಕೆ ಬಂದ್ರೆ ಬೆಟ್ಟ ಎಕ್ಕಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ದುರ್ಗಾ ಪರಮೇಶ್ವರಿ ದೇವಾಲಯ ಸಿಗುತ್ತೆ ನೋಡಿ. ಅಂಬಾಜಿ ದುರ್ಗಾ ದೇವಸ್ಥಾನ ಸಿಗುತ್ತೆ. ಬೆಟ್ಟ ಇದು. ಬನ್ನಿ, ಇಲ್ಲಿ ಏನ್ ಸ್ಪೆಷಲ್, ಏನಿದು, ಇದ್ರ ಬಗ್ಗೆ ಕಥೆ ಏನಾಗಿದ್ರೆ ಸ್ಟೋರಿ ಕೇಳೋಣ. ಸ್ವಾಮೀಜಿ ಇದ್ದಾರೆ ಒಂದ್ ಜೊತೆ, ಕೇಳಿ ನೋಡೋಣ ಒಂದ್ ಟೈಮ್. ಸ್ವಾಮಿ ಜೈ ದುರ್ಗಾ, ಮಹಾಕಾಳಿ ದುರ್ಗಾ. ಈ ಬೆಟ್ಟಕ್ಕೆ ಅಂಬಾಜಿ ದುರ್ಗಾ ಅಂತ ಹೆಸರು. ಇಲ್ಲಿ ಕೈಲಾಸಗಿರಿಯಿಂದ ಮೇಲಕ್ಕೆ ಬರಬೇಕಾಗತ್ತೆ. ಮೊದಲು ಹನುಮಂತನ ದೇವಸ್ಥಾನ ಸಿಗುತ್ತೆ. ಅವತಾರತ್ರಯ ಹನುಮಂತ, ದುಷ್ಟ ಸಂಹಾರ ಹನುಮಂತ ಅಂತ ಕರೆಯುವಂಥದ್ದು. ಕೆಳಗಡೆ ಇಲ್ಲಿ ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದ್ರೆ ಈ ಅಂಬಾಜಿ ದುರ್ಗ ಬೆಟ್ಟದಲ್ಲಿ ಇಲ್ಲಿ ಮಹಾಕಾಳಿ ದುರ್ಗೆ ದೇವಸ್ಥಾನ ಇರುತ್ತೆ. ಇಲ್ಲಿಂದ ಮೇಲಕ್ಕೆ ಹೋದ್ರೆ ಶಿವನ ದೇವಸ್ಥಾನ ಇದೆ. ಮೇಲ್ಗಡೆ ಶಿವನ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ ಇದ್ದಂತ ಕ್ಷೇತ್ರ ಆಗಿದ್ದು 300 ವರ್ಷಗಳ ಹಿಂದೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗುವಂತ ಮಹಾಕ್ಷೇತ್ರ ಆಗಿತ್ತು. ಯಾವಾಗ ಈ ದೇವಿ ದರ್ಶನಕ್ಕೆ, ಶಿವನ ದರ್ಶನಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ನೋಡಿದಂತ ಪರಕೀರು ದೇವಸ್ಥಾನದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಹೊಡೆಯೋಕೆ ಅಂತ ಯುದ್ಧ ಮಾಡಿ ದೇವಸ್ಥಾನವನ್ನೆಲ್ಲ ಹೊಡೆದು, ಅಮ್ಮನವ್ರ ವಿಗ್ರಹ ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಹೊಟ್ಟೋಗಿದ್ದಾರೆ. ದೇವಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿ. ದೂರದಿಂದ ಬರೋರ್ಗೆ ಯಾವಾಗ ಅಮ್ಮನವರು ಶಿವ ದರ್ಶನಕ್ಕೆ ಇಲ್ಲದೆ ಹೋಗೋದ್ರು, ಆವಾಗ್ಲಿಂದ ಇಲ್ಲಿ ಪೂಜೆಗಳು ನಿಂತೋಗಿ 300 ವರ್ಷಗಳಿಂದ ಇಲ್ಲಿ ಪೂಜೆಗಳು ಇರ್ಲಿಲ್ಲ. 300 ವರ್ಷದಿಂದ ಇದ್ದಿಲ್ಲ. ಇಲ್ಲ, ಪೂಜೆಗಳು ಇರ್ಲಿಲ್ಲ. ಇಲ್ಲ, ಹಾಳು ಬಿದ್ದೋಗಿರ್ತಕ್ಕಂಥ ದೇವಸ್ಥಾನಗಳು, ದೇವಿ ದೇವಸ್ಥಾನ ಅಂತೂ ಇಲ್ವೇ ಇಲ್ಲ. ಹಾಗೆ ಕಿತ್ತಾಕ್ಬಿಟ್ಟಿದ್ದಾರೆ. ನಿಧಿಗಳು ಹುಡ್ಕೋರೆಲ್ಲ ಕಿತ್ತು ಹಾಳು ಮಾಡ್ಬಿಟ್ಟಿದ್ದಾರೆ. ಈಗ 2012-13ರಲ್ಲಿ ನಾರಾಯಣ ಸ್ವಾಮಿ ಅನ್ನೋರು, ಪಕ್ಕದ ಹಳ್ಳಿಯವರು, ನಾರಾಯಣ ಸ್ವಾಮಿ ಅನ್ನೋರು ಹನುಮಂತ ಅನುಗ್ರಹ ಕೊಟ್ರು ರಸ್ತೆ ಮಾಡ್ಸೋಕೆ ಅಂತ ಹೇಳಿ ಅವ್ರು ಸ್ವಲ್ಪ ಜಮೀನನ್ನ ಮಾರ್ಬಿಟ್ಟು ರಸ್ತೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಭಕ್ತಾದಿಗಳು ಸಹಾಯ ಮಾಡಿ, ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯವರು ಸಹಾಯ ತಗೊಂಡು ರೋಡ್ ಮಾಡಿಸ್ಕೊ ಬಂದಿದ್ದಾರೆ. ಈ ರೋಡ್ ಮಾಡಿಸಿದ ಮೇಲೆನೆ ಹನುಮಂತನಿಗೆ ಪೂಜೆ ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ಮೇಲ್ಗಡೆ ಶಿವನಿಗೆ ಕಾಲಿ ಗುಡಿ ಇತ್ತು. ಅವರು ನಾರಾಯಣಸ್ವಾಮಿ ಅವರೇ ಭಕ್ತಾದಿಗಳನ್ನ ಇಟ್ಕೊಂಡು ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಪೂಜೆಗಳು ನಡೀತಿತ್ತು ಹನುಮಂತನಿಗೂ ಶಿವನಿಗೂ. 7-8 ವರ್ಷಗಳಾದ್ರೂ ಇಂಪ್ರೂವ್ಮೆಂಟ್ ಆಗ್ತಿರ್ಲಿಲ್ಲ. ಯಾಕೆ ಅಂತ ಶಾಸ್ತ್ರ ಕೇಳಿದಾಗ, ಆ ಶಾಸ್ತ್ರದಲ್ಲಿ ಇಲ್ಲಿ ಮೂಲ ದೇವಿಯಾದ ಮಹಾಕಾಳಿಯನ್ನ ಬಿಟ್ಟು ಪೂಜೆ ನಡೆಸ್ತಿದ್ದೀರಾ, ಆ ಪೂಜೆ ದೇವಿಗೆ ಬಿಟ್ಟು ನಡೆಸ್ತಿರೋದ್ರಿಂದ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಆ ದೇವಿ ಪೂಜೆ ನಡೆದ್ರೇನೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಅಂತ ಶಾಸ್ತ್ರದಲ್ಲಿ ಹೇಳಿದ್ಮೇಲೆ ದೇವಿಗೋಸ್ಕರ ಅಂತ ಇಲ್ಲೊಂದು ಜಾಗ ಮಾಡಿ ಆ ಉತ್ಸವ ವಿಗ್ರಹ ಇಲ್ಲಿದೆ ನೋಡಿ. ಉತ್ಸವ ವಿಗ್ರಹ, ಆ ಉತ್ಸವ ವಿಗ್ರಹವನ್ನಿಟ್ಟು 7 ವರ್ಷಗಳಿಂದ ಆ ಉತ್ಸವ ವಿಗ್ರಹಕ್ಕೆ ಪೂಜೆ ನಡೆದಾದ ಮೇಲೆ ಈಗ ಮೂಲ ದೇವಿಯಾದ ಮಹಾಕಾಳಿ ದುರ್ಗಾದೇವಿ, ಮಹಾಕಾಳಿ ದುರ್ಗಾ ಸ್ವರೂಪದಲ್ಲಿ ಇರ್ತಕ್ಕಂಥ ಮಹಾಕಾಳಿ ಕೋರೆ ಹಲ್ಲಿದೆ ಅಮ್ಮನವ್ರಿಗೆ. ಹಾಗಾಗಿ ಮಹಾಕಾಳಿ ನಾಲ್ಗೆ ಸ್ವಲ್ಪ ಸ್ವಲ್ಪ ಈಚೆ ಬಂದಿದೆ. ಹಾಗಾಗಿ ಕೂತಿರೋದ್ರಿಂದ ದುರ್ಗಾ ಸ್ವರೂಪ, ಕೋರೆ ಹಲ್ಲು ನಾಲ್ಗೆ ಈಚೆ ಬಂದಿರೋದ್ರಿಂದ ಮಹಾಕಾಳಿ. ಹಾಗಾಗಿ ಆ ದೇವಿ ಇವತ್ತಿಗೆ 17ನೇ ದಿವಸ ಪ್ರತಿಷ್ಠಾಪನೆಯಾಗಿ. 17ನೇ ದಿನ ಪ್ರತಿಷ್ಠಾಪನೆ. ಹಾಗಾಗಿ 300 ವರ್ಷಗಳಿಂದ ಪೂಜೆಗೋಸ್ಕರ ಕಾಯ್ತಿದ್ದಂತ ಅಮ್ಮನವರು ಇವಾಗ ಇವತ್ತಿಗೆ 17ನೇ ದಿವಸ ಪೂಜೆ ನಡೀತಿರ್ತಕ್ಕಂಥದ್ದು. ಹಾಗೆ ಕೈವಾರ್ ತಾತಯ್ಯನವರು ಕಾಲಜ್ಞಾನವನ್ನು ಹೇಳಿರ್ತಕ್ಕಂಥವ್ರು. ಅವರು ಈ ಕಾಲಜ್ಞಾನದಲ್ಲಿ ಈ ಅಂಬಾಜಿ ದುರ್ಗಾ ಬೆಟ್ಟದಲ್ಲಿ ದುರ್ಗಾದೇವಿ ತಾಯಿ ಮತ್ತೆ ಹುಟ್ಟುತ್ತಾಳೆ ಅಂತ ಹೇಳಿರ್ತಕ್ಕಂಥ ವಿಚಾರ ಇದ್ದು, ಅದು ಈಗ ನಿಜ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಭಕ್ತ ಮಹಾಶಯರೆಲ್ಲರೂ ಕೂಡ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ಹಾಗೆ ಈ 300 ವರ್ಷಗಳ ಹಿಂದೆ ದೇವಿ ದರ್ಶನಕ್ಕೆ ಹೇಗೆ ಸಾವಿರಾರು ಜನ ಬಂದು ಹೋಗ್ತಿದ್ರೋ, ಅದೇ ತರ ಮತ್ತೆ ಆಗುತ್ತೆ ಅನ್ನೋಂಥದ್ದು ಶಾಸ್ತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿರ್ತಕ್ಕಂಥ ಒಂದು ವಿಚಾರ. ಹಾಗೆ ದಿನಕ್ಕೂ ಕೂಡ ದೇವಿ ದರ್ಶನಕ್ಕೆ ಜನ ಜಾಸ್ತಿ ಆಗ್ತಿದ್ದಾರೆ. ಇದೊಂದು ವಿಶೇಷತೆ. ಈ ಅಂಬಾಜಿ ದುರ್ಗಾ ಬೆಟ್ಟ ಅನ್ನುವಂಥದ್ದು ಮೊದಲ ಕಾಲಕ್ಕೆ ಒಂದು ವ್ಯಾಪಾರ ಕ್ಷೇತ್ರ ಆಗಿತ್ತು ಅನ್ನುವಂಥದ್ದು ಕೂಡ ಒಂದು ವಿಶೇಷತೆ. ವ್ಯಾಪಾರ ಮಾಡ್ತಿದ್ರು ಅಂತ. ಇಲ್ಲಿಂದ ಬೆಟ್ಟದಿಂದ ಡೌನ್ಗೆ ಹೋಗುವಂತ ಒಂದು ದಾರಿನಲ್ಲಿ ಸಂತೆ ಬೀದಿ ಅಂತ ಹೆಸರಿದೆ. ಸಂತೆ ಬೀದಿ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೂಡ ಅಲ್ಲಿಂದಾನು ರತ್ನ ವಜ್ರ ವೈಡೂರ್ಯಗಳನ್ನ ತಂದು ಇಲ್ಲಿ ಮಾರ್ತಿದ್ರು ಅಂತ ಕತೆ ಹೇಳ್ತಾರೆ. ಶಿವನ ದೇವಸ್ಥಾನದ ಹತ್ರ ಮೇಲೆ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ನೀರು ಯಾವಾಗ್ಲೂ ಕೂಡ ಬಂಡೆನಲ್ಲಿ ಬರುವಂತದ್ದು. ಅದು ಆ ಬಂಡೆನಲ್ಲಿ ಬರುವಂತ ನೀರಿಗೆ ಏನೋ ಮಹತ್ವ ಇದೆ. ಶಿವನ ದೇವಸ್ಥಾನದಲ್ಲಿ ಸಂತಾನ ಇಲ್ಲದಂತ ದಂಪತಿಗಳು ಬಂದು ಸಂಕಲ್ಪ ಮಾಡಿ ಆ ನೀರು ಕುಡಿದು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋದ್ರಿಂದನು ಸಂತಾನ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಎಷ್ಟೋ ಜನಕ್ಕೆ ಸಂತಾನ ಆಗಿರ್ತಕ್ಕಂಥ ಉದಾಹರಣೆಗಳು ಇದಾವೆ.
ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್ ಈ ತರದ್ದು ಕೂಡ ಅಲರ್ಜಿ. ಅಲರ್ಜಿ ಇದ್ರೆ ಅದು ಕೂಡ ದೂರ ಆಗುತ್ತೆ ಅನ್ನೋದು ಒಳ್ಳೇದಾಗುತ್ತೆ, ಎಷ್ಟೋ ಜನಕ್ಕೆ ಒಳ್ಳೇದಾಗಿರ್ತದೆ, ಒಂದು ಉದಾಹರಣೆಗಳಿದಾವೆ. ಹಾಗಾಗಿ ಭಗವದ್ಭಕ್ತರೆಲ್ಲರೂ ಕೂಡ ಬಂದು ಈ ಬೆಟ್ಟದಲ್ಲಿ ಆ ಶಿವನ ದೇವಸ್ಥಾನ, ದೇವಿ ದೇವಸ್ಥಾನ, ಹನುಮಂತನ ದರ್ಶನ ಪಡೆದು ಅವ್ರ ಇಷ್ಟಾರ್ಥಗಳನ್ನ ಪಡ್ಕೋಬೇಕಾಗಿ ವಿನಂತಿ. ನೋಡಿ ಗಾಯ್ಸ್, ಜಸ್ಟ್ ಇಲ್ಲಿ ಕೈಲಾಸಗಿರಿ ಬೆಟ್ಟದಿಂದ ಬಂದ್ರೆ ಅಂಬಾಜಿ ದುರ್ಗಾ ದೇವಸ್ಥಾನ ಸಿಗುತ್ತೆ. ಕೆಳಗಡೆ ಹನುಮಂತನ್ಗೆ ಜಯ ಹನುಮಂತ ಆಂಜನೇಯ ಬಾಸ್ ಅನ್ಬಿಟ್ಟು ಮೇಲ್ ಬಂದು ನಮ್ಮಮ್ಮ ಮಹಾಕಾಳಿ ದುರ್ಗಾಂಬೆ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ. ಹಂಗೆ ಮೇಲೋಗಿ ಶಿವನ್ ದೇವಸ್ಥಾನ ನೋಡಿ, ಸ್ವರ್ಗ, ಅಲ್ಲಿ ಬಾವಿ ಇದೆ, ನಿಜವಾದ ಕೈಲಾಸ ಅದು. ಬೆಟ್ಟದಿಂದ ನೀರ್ ಬರ್ತಿದೆ ಅಂತ ನೋಡಿ, ಉಕ್ಕಿ ಬಂದಿದೆ. ಸಂತಾನ ಇಲ್ದವ್ರು, ಮನೇಲಿ ಜಗಳ ಏನಾದ್ರು ಇತ್ತಂದ್ರೆ ಬಂದ್ ನೋಡಿ. ಸ್ವಾಮಿ ಇದು ದಾರ ಏನ್ ಸ್ವಾಮಿ ಇದು? ದಾರ ಕಪ್ಪು ದಾರ, ದೇವಿ ದೇವಸ್ಥಾನ ಆಗಿರೋದ್ರಿಂದ ದೃಷ್ಟಿ ದೋಷಗಳಿಗೆ ಹಾಗೆ ಇರ್ತಕ್ಕಂಥದ್ದು. ಮಕ್ಕಳಿಗೆ ಹೆದರ್ಕೊಳ್ಳೋ ಅಂತದ್ದು, ನಿದ್ದೆನಲ್ಲಿ ಕಲರಿಸ್ಕೊಳ್ಳೋ ಅಂತದ್ದು, ಈ ತರ ದೋಷಗಳಿಗೆಲ್ಲ ಇದು ಪರಿಹಾರ ಅಂತ ದೇವಿ ಹತ್ರ ಇಟ್ಟು ಯಂತ್ರ ಬರೆದು ಒಳಗಡೆ ಹಾಕಿರ್ತೀವಿ. ಇದು ಒಳ್ಳೇದಾಗುತ್ತೆ ಇದನ್ನ ಕಟ್ಕೊಳ್ಳೋದ್ರಿಂದ. ನೋಡಿ, ಯಾವಾಗಾದ್ರೂ ಬಂದ್ರೆ ದಯವಿಟ್ಟು ವಿಸಿಟ್ ಕೊಡಿ. ಅಮ್ಮನವರ ದರ್ಶನ, ಶಿವಪ್ಪನವರ ದರ್ಶನ. ಇಲ್ಲಿ ನೋಡಿ, ನಾರಾಯಣ ಸ್ವಾಮಿ ಅಂತ ಯಾರೋ ದೊಡ್ಡ ಮನುಷ್ಯರು, ಸಾಮಾನ್ಯ ರೈತ ನೋಡಿ, ರೈತ ಬಂದು ದಾನ ಮಾಡಿ, ರಸ್ತೆ ಆಗ್ಲಿ ಅಂತ ದಾನ ಮಾಡಿದ್ದಾರೆ. ಇಂಥ ಜಾಗಕ್ಕೆ ನೀವು ಅವರೇ ಮುಂದೆ ನಿಂತು ಮಾಡ್ಸಿದಾರೆ ಅಂತೆ ನೋಡಿ, ಎಂತ ದೊಡ್ಡ ಮನ್ಸು ಅವರು. ಅಂತವ್ರಿಗೆ ಅವರೇ ಬಂದು ಇದ್ ಮಾಡಿದ್ದಾರೆ ಅಂದ್ರೆ ನೀವು ಬನ್ನಿ, ದಯವಿಟ್ಟು ಬನ್ನಿ. ಅಕ್ಕಪಕ್ಕದಲ್ಲಿರೋರು ಮನೇಲೇ ಇರ್ಬೇಡಿ, ದಯವಿಟ್ಟು ಮೇಲ್ ಬನ್ನಿ, ನೋಡಿ ಅಮ್ಮನವರ ದರ್ಶನ ತಗೊಳ್ಳಿ. ನೋಡಿ ವಿಗ್ರಹ ಇದೆ, ದಯವಿಟ್ಟು ದರ್ಶನ ತಗೊಳ್ಳಿ. ಆಯ್ತಂದ್ರೆ ತಾಯ್ತಾ ಕಟ್ಕೊಳ್ಳಿ. ವಿಘ್ನಗಳಿಗೆಲ್ಲ ಇಲ್ಲಿ ಬನ್ನಿ ನೋಡಿ. ಥ್ಯಾಂಕ್ ಯು.